Hello everyone, welcome to Sankalp Learning Solutions. Let us see question number 50 of chapter Biomolecule. Which of the following is polysaccharide? What is polysaccharide? Okay, polysaccharides are the carbohydrates yield a large number of monosaccharides upon hydrolysis. ಹೈಡ್ರಾಲಿಸಿಸ್ ಮಾಡಿ ಜಾಸ್ತಿ ಮೊನೋಸೆಕರೈಡ್ ಯೂನಿಟ್ಸ್ ಅನ್ನ ಯಾವ್ದು ಕೊಡುತ್ತೆ ದಟ್ ಇಸ್ ಪಾಲಿ ಮೀನ್ಸ್ ಪಾಲಿಸೆಕರೈಡ್ಸ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಪಾಲಿಸೆಕರೈಡ್ ಯಾವುದು? ಆಪ್ಷನ್ ಎ ಮಾಲ್ಟೋಸ್. ಮಾಲ್ಟೋಸ್ ಕನ್ಸಿಸ್ಟ್ ಆಫ್ 2 ಆಲ್ಫಾ ಡಿ ಗ್ಲೂಕೋಸ್. 2 ಆಲ್ಫಾ ಡಿ ಗ್ಲೂಕೋಸ್ ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮೇಶನ್ ಮಾಡಿ ಮಾಲ್ಟೋಸ್ ಅನ್ನ ಫಾರ್ಮ್ ಮಾಡಿರುತ್ತೆ. ಸೊ option A is wrong. After hydrolysis, it gives 2 molecules of alpha D glucose. Second one is lactose. Lactose ಯಾವ್ಯಾವ್ದ್ರಿಂದ ಆಗಿರುತ್ತೆ? beta D galactose and beta D glucose, right? beta D galactose and beta D glucose ಸೇರಿ ಗ್ಲೈಕೋಸೈಡಿಕ್ ಲಿಂಕೇಜ್ ಫಾರ್ಮ್ ಮಾಡಿ ಲ್ಯಾಕ್ಟೋಸ್ ಅನ್ನ ಮಾಡಿರುತ್ತೆ. ಸೊ ಲ್ಯಾಕ್ಟೋಸ್ ಅಗೇನ್ ದಿಸ್ ಇಸ್ ಡೈಸೆಕರೈಡ್ ನಾಟ್ ಪಾಲಿಸೆಕರೈಡ್. ಆಪ್ಷನ್ ಸಿ ಗ್ಲೈಕೋಜನ್. ಯು ಮೇ ಹರ್ಡ್ ರಿಗಾರ್ಡಿಂಗ್ ಗ್ಲೈಕೋಜನ್. ಗ್ಲೈಕೋಜನ್ ಈಸ್ multi-branched polysaccharide of glucose. Yes, therefore option C is correct. ನಮ್ಮ ಬಾಡಿಯಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ನಾವು ಕನ್ಸ್ಯೂಮ್ ಮಾಡಿದ ಕಾರ್ಬೋಹೈಡ್ರೇಟ್ ನಮ್ಮ ಬಾಡಿಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಇದ್ರೆ ಅದು ಗ್ಲೈಕೋಜನ್ ಸ್ಟೋರ್ ಆಗುತ್ತೆ, ಗ್ಲೈಕೋಜನ್ ಆಗಿ ಸ್ಟೋರ್ ಆಗುತ್ತೆ. ಆಪ್ಷನ್ ಡಿ ಸುಕ್ರೋಸ್. ಸುಕ್ರೋಸ್ ಅಗೇನ್ ದಿಸ್ ಇಸ್ ಡೈಸೆಕರೈಡ್ where alpha D glucose and beta D fructose. Option D is wrong. Therefore, the correct option is option C, glycogen. Thank you.